ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಬಾರಲೇ ನಿಲ್ಲು. ನನ್ನನ್ನು ತಡೆಯೋ ನೀನ್ಯಾರು? ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ. ನೀನು ವಾಣಿಯಾದರೇನೋ ಪರಮಾತ್ಮೆಯಾದರೇನೋ, ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇವಳ ಶೀಲಹರಣವಾದಾಗಲೇ ಇವಳಿಗೆ ಬುದ್ಧಿ ಬರುತ್ತದೆ. ಕಿರಣ, ಸ್ಟಾಪ್ ಇಟ್. ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದಲ್ಲಿ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಹೆಣ್ಣಿನ ಶೀಲ ಹಾಳ ಮಾಡಿ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ. 10 ಜನ ಗುರು ಹಿರಿಯರು ಮೆಚ್ಚುವಂತೆ ಸಮಾಜ ಸುಧಾರಕ ಕೆಲಸ ಮಾಡಿ. ನಿಜವಾಗಿ ನೀನು ಹಿಂಡು ಹುಲಿಗಳಲ್ಲಿ ಗಂಡು ಹುಲಿ, ದಿಲ್ಲಿ ಹೊಕ್ಕ ಪುಂಡ ಹುಲಿಗಳಾಗಿ ಎನಿಸಿಕೋ. ಯಸ್, ನೀನು ಹೇಳಿದಾಗೆ ನಾನು ತಪ್ಪು ಮಾಡುತ್ತಾ ಇದ್ದೇನೆ. ನನಗೆ ಬಂದ ಆಕ್ರೋಶದಲ್ಲಿ ನಾನು ಹೇಗೆ ನಡೆದುಕೊಂಡೆ? ನೀನು ಹೇಳಿದಂತೆ ನಾನು ಇಂದಿನಿಂದ ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಲೇಬೇಕು. ಹೌದು ಹೌದು ಹೌದು, ಇಂದಿನಿಂದ ಈ ಟೈಗರ್ ಕಣ್ಣ ದಿಲ್ಲಿ ಹೊಕ್ಕ ಪುಂಡೋಲಿ ಆಗಲೇಬೇಕು. ಇದೇನು ಕರ್ಣ, ನಿನಗೇನಾಯಿತು? ನನ್ನನ್ನು ಬಲಾತ್ಕಾರ ಮಾಡುತ್ತೀರಿ ಎಂದು ಎಳೆದುಕೊಂಡು ಹೊರಟಿದ್ದೆ. ಬೆಟ್ಟವೇ ತಲೆ ಮೇಲೆ ಬಿದ್ದಂತೆ ನಿಂತು ಬಿಟ್ಟಿಯಲ್ಲ. ಧೈರ್ಯ ಹೊರಟು ಹೋಯ್ತೆ, ಇಲ್ಲ ನನ್ನ ಅಣ್ಣನ ಹೆಸರು ಕೇಳಿ ನಿನಗೆ ಹೆದರಿಕೆ ಹುಟ್ಟಿತೆ? ಹೆಣ್ಣೆ, ಧೈರ್ಯದ ಬಗ್ಗೆ ಈ ಕಣ್ಣನ ಮುಂದೆ ಮಾತನಾಡಬೇಡ. ಈ ಟೈಗರ್ ಕಣ ಗುಡುಗು ಹೊಡೆಯುತ್ತಾ ಗರ್ಜಿಸುತ್ತಾ ಬರುತ್ತಿರುವ ಗಂಡ ಹುಲಿಗಳ ಗಂಡ ನಾನು. ಶಿಖರದ ಮೇಲೆ ಕುಳಿತು ಎತ್ತರದಿ ಹಾರುತ್ತಾ ಬರುತ್ತಿರುವ ಗಂಡ ಹುಲಿಗಳ ಗಂಡ ನಾನು. ಲೋಕ್ಮೇಶ್ ಕವಿತಾ, ಲೋಕ್ಮೇಶ್, ಇಂದು ನಿಂದ ಟೈಮ್ ಸರಿದೆ, ನಿನ್ನನ್ನು ಬಿಡುತ್ತಾ ಇದ್ದೇನೆ. ಬಟ್ ಇನ್ನು ಮುಂದಾದರೂ ಶ್ರೀಮಂತಿಗೆ ಸೊಕ್ಕನ್ನು ಬಿಟ್ಟು ತಗ್ಗಿ ಬಗ್ಗಿ ನಡೆದನು ಕಲಿತೋ. ನಾನೇನು ಬರ್ತೀನಿ. ಹೌದು, ಈ ಕರ್ಣ ಹೇಳುವ ಮಾತು ಸತ್ಯವಿದೆ. ಇಂದಾದ್ರೂ ನಾನು ಶ್ರೀಮಂತಿಗೆ ಸೊಕ್ಕನ್ನು ಬಿಟ್ಟು ಬಡವರಿಗನ್ನು ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು. ಹೌದು, ನಾನು ಈ ಶ್ರೀಮಂತಿಗೆ ಸೊಕ್ಕನ್ನು ಬಿಡಬೇಕು. ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ನನ್ನ ಮುಂದ ಯಾಕ ಬರ್ತಿ? ಬಿಟ್ಟ ಹೋಗುವಾಗ ನನ್ನ ಮುಂದ ಯಾಕ ಬರ್ತಿ? ಕೊಂಡ ಹೋಗುವಾಗ ಕೇಳ್ತೀನಿ ಕೊನೆಯ ಸರ್ತಿ, ಕೊಂಡ ಹೋಗುವಾಗ ಕೇಳ್ತೀನಿ ಕೊನೆಯ ಸರ್ತಿ. ನನ್ನ ಪ್ರೀತ್ಯಾಗ ಏನಿದ್ದ ಹಂತ ಕೊಡ್ತಿ, ನನ್ನ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ್, ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ್, ಬಂದಾಣಿಯ ಸಿಟಿಯಲ್ಲ ನೋಡಿ ಬೆರಗಾಗಿ ನಿಂತು ಮನಸ್ಸಿಗಾತು ಕಾಸ. ಕಣ್ಣ ನೋಟಕ ಮೈಯ ಮಾಟಕ ಆಗ್ಯಾರ ದಾರಿ ಏನ ಬಾರಿ ಐತಿ ದುದ್ರಿಯ ಪೀಸ,
ಬಣ್ಣ ಹಚ್ಚಾಳ ಮಾರಿಗೆ ನೈಸ ಸಿಕ್ಕತೀಗ ಚಾನ್ಸ ಹೊಡಿ ಒಂದು ಡಾನ್ಸ ಈ ಡಿಂಗಡಂಗ ಏನು ಹೇಳ ಕೊಡಬಾರ ನನಗೊಂದು ಕಿಸ ಇನ್ನ ಬಾರಿ ಗೋಡ್ಯಾಗ ಮಂಚ ಮಂಚದ ಮೇಲೆ ಗಾದಿ ಗಾದಿ ಮೇಲೆ ನಿನ್ನ ಹೋರಿ ಒದಾಡ್ತತಿ ನಿನ್ನ ಹೋರಿ ಒದಾಡ್ತತಿ ನಿನ್ನ ಹೋರಿ ಕನಸಲ್ಲೂ ನೀನೆ ಮತ್ತಲ್ಲೂ ನೀನು ಎಲ್ಲ ನನ್ನೇ ಕಾಡುವೆ ಯವ್ಯವೇವಿ ಮೂಳುಗಳು ಹಳೆ ಮೂಳುಗಳು ಅಲ್ರಿ ಸಿಂಗಾರಿ ಏ ಸಿಂಗಾರಿ ನಿನ್ನ ಹಾಲು ಬಹಳ ಮಂದಾಗಿರ್ತವ ನಿನ್ನ ಹಾಲು ಒಟ್ಟ ನೀರನ ಹಾಕೋದಿಲ್ಲ ಅಂತ ಹೇಳಿ ಹಂಗ ಹಿಂಗ ಮಳ್ಳ ಮಾಡಿ ನನ್ನ ಹತ್ಯಾಕ ಉದ್ರಿ ಹಾಲು ಇಸ್ಕೊಂಡು ಹೋಗ್ತಾರ್ರಿ ಉದ್ರಿ ರೊಕ್ಕರ ಕೊಡ್ತಾರ್ರಿ ಅದೂ ಇಲ್ಲ ಇನ್ನೊಮ್ಮೆ ನನ್ನ ಹತ್ತಕ್ಕೆ ಉದ್ರಿ ಕೇಳಾಕ ಬರ್ಲಿ ಅವ್ರ ಮಾರ್ಕೆ ತೊಂಗ ಬಡಿತೀನಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಕಂಟ್ರಿ ಸೆರೆ ಕುಡಿದ 80 ವರ್ಷದ ಮುದುಕಿ ಸತ್ತಿ ಬದುಕಿದ್ದಾರೆ ಮತ್ತು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನಲ್ಲಿ 8 ವರ್ಷದ ಹುಡುಗ 80 ವರ್ಷದ ಮುದುಕಿಯ ಬಲಾತ್ಕಾರ ಮತ್ತು ಇರುವೆ ಲಾರಿ ಡಿಕ್ಕಿ 30 ಮಂದಿ ಸಾವ ಯವ್ವ 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 ನನ್ನ ನಡನೆ ಸಟ್ಲಾಯ್ತ್ರು ಯಪ್ಪ ಅಯ್ಯೋ ಯಪ್ಪ ನನ್ನ ಗೋಣ್ ಮಿರಿದ್ರು ಲೇಲೆ ಯಾವಲ ನಿನ್ನ ಮೂಳ ಅಲ್ಲ ಹಾದಾಗ ಬರುವ ನಮ್ಮಂತ ಹುಡುಗಿಯರ ಕಂಡು ಪೇಪರ್ ಓದೋ ನೆವ ಮಾಡಿ ಹುಡುಗಿಯರಿಗೆ ಯಾಕೆ ತ್ರಾಸ ಮಾಡ್ತಿ ಅಲ್ಲ ಸೈಡಿಗೆ ನಿಂತು ಓದಾಕ ನಿನ್ನ ಗಂಟ್ಲಿಗೇನು ಬಂದಿದ್ದೇನೆ ದೊಡ್ಡ ಬ್ಯಾನಿ ಈ ಹಾಳಾದ ಹೆಂಗಸರಿಗೆ ಯಾಕರೆ ಹರೇ ಬರ್ತೈತೀನಿ ನಮ್ಮಂತ ಚಿಗರು ಬಿಸಿ ಹುಡುಗರು ಬರೋದು ನಿನ್ನ ಕಣ್ಣಿಗೆ ಕಾಣ್ಲಿಲ್ಲೇನ ನೋಡಿದ್ದೆ ನೋಡಿನಂತ ಹೇಳಿ ಬೇಕಾಗೆ ನನಗೆ ಹೈದೆ ಬಾಯಿಗೆ ಬಂದಂಗ ಮಾತಾಡ್ತಿಯಲ್ಲ ಎಷ್ಟ ನಿನ್ನ ದಿಮಾಕ ಡೌಲ್ ಹತ್ತೀನಿ ಏ ಮೂಳ ಹಳಿ ಮೂಳ ನೀ ಹರೇನು ಮಾಡ್ತಿ ನಿನ್ನ 18ರ ಹರೇ ಹರೇ ಮಾಡಿಸ್ತೈತಿ ಯಾಕ ಏ ಮೂಳ ಹಳಿ ಮೂಳ ಏನದ ನೀ ಅಂದಿದ್ದ ನಾ ಅಂದುದು ನಿಮ್ಮ ಊರು ನಮಗ್ ತೋರಿಸ್ತೀರಿ ಅಂದ್ಯ ಯಾಕ ಯಾಕಂದ್ರೆ ಈ ಊರಿಗೆ ನಾವೊಬ್ಬ ಹೊಸವ ಈ ಊರಾಗ ವ್ಯಾಪಾರ ಆಗೋದಿಲ್ರಿ ಅದಕ್ಕೆ ನಿಮ್ಮ ಊರು ತೋರಿಸ್ತೀರಿ ಅಂದ ಅಲ್ರಿ ನಿಮಗ್ ಯಾಕೆ ನಮ್ಮೂರ ನಮ್ಮೂರ್ ಪಕ್ಕದಾಗ ಒಂದು ದೊಡ್ಡದ ಊರ ಐತಿ ಅದನ್ನ ತೋರಿಸ್ತೀನಿ ಬರ್ರಿ ಅಲ್ಲ ಊರು ಬ್ಯಾಡ್ರಿ ನಮಗ್ ಸಣ್ಣ ಊರು ಸಾಕ್ರಿ ಅಲ್ಲೇ ಮಾಡಿ ಬಿಡ್ತೀನಿ ನಾನು ಮಿಠಾಯಿ ವ್ಯಾಪಾರ ಆತು ಬಿಡ್ರಿ ಮಿಠಾಯಿ ಡಬ್ಬಿ ಅವರ ನಡ್ರಿ ತೋರಿಸ್ತೀನಿ ನಿಮಗೆ ನಮ್ಮೂರ ಸ್ವಲ್ಪ ನಿಂದರಿ ಮೇಡಮ್ರ ಯಾಕ ಊರಿಗೆ ಆಮೇಲೆ ಹೋದ್ರೆ ಆಯ್ತು ಈ ಮಿಠಾಯಿ ಮಾರಿ ಮಾರಿ ಬಹಳ ಬೇಜಾರಾಗತ್ತೆ ಅದಕ್ಕೆ ಒಂದು ಬಗೆಯಲ್ಲ ಏ ಮೂಳ ಹಳಿ ಮೂಳ ಏನಂತೈತಿ ನನ್ನ ಮೈಯ ನಿನ್ನ ಕೂಡ ಕಾಗಿ ಹಳದಾಗ ಕೂತ ತಿಕ್ಕಸ್ಕೊಂಡಂಗ ಆಗೈತಿ ತಿಕ್ಕತಿಯ ನನ್ನ ಚಿನ್ನ ಅಲ್ರಿ ಇದೇ ಅಂತ ಅಡ್ಮುಟ್ ಗಿರಾಕಿ ಗಂಟು ಬಿತ್ತು ಅಂತೀನ್ರಿ ಅಲ್ರಿ ಇವನಿಗೆ ಏನಾರ ಮಾಡಿ ಹಂಗ ತಪ್ಪಿಸ್ಕೊಟ್ಟು ಹೋದ್ರೆ ಇವ ನನಗೆ ಬಿಡುವುದಿಲ್ಲ ಇಷ್ಟೊಂದು ರಾತ್ರಿ ಆಗೈತಿ ನನಗ ದೆವ್ವ ಅಂದ್ರೆ ಭಾಳ ಹೆದರ್ಕಿ ಬರ್ತೈತಿ ಹೆಂಗಾರ ಮಾಡಿ ಒಂದು ಪದ ಹೋದ್ರ ಐತ್ರಿ ಹಂಗಾದ್ರ ಇದ ತಂಡ್ಯಾಗ ಎಬ್ಬಿಸೋದ ಮಾಡಿದ್ದ ಮರತಾಳ
ತಂದಿ ಕೂಸೊಂದ ತಂದಾಳ ಅಲ್ಲ ಇನ್ನ ಮದ್ವಿನೇ ಆಗಿಲ್ಲ ಇನ್ನ ಬಸ್ರ ಆಗಿಲ್ಲ ಎಲ್ಲಿದ್ ಕೂಸ್ತಾರ ಹಾಕೊಂಡು ಮಾಡಿ ಬಿಡ್ತಾರ ಅವ್ರು ಪೆಟ್ರೋಲ್ ಮತ್ತೆ ಮಾಡಿದ್ದ ಮರತಾಳ ಹೊಳ್ಳಿ ಮೊರರು ಬಂದಾಳ ಮಾಡಿದ್ದ ಮರತಾಳ ಹೊಳ್ಳಿ ಮೊರರು ಬಂದಾಳ ಅತ್ತಿ ಉರುತಾಳ ಬಗಲಗ ಕೂಸೊಂದ ತಂದಾಳ ಅತ್ತಿ ಉರುತಾಳ ಬಗಲಗ ಕೂಸೊಂದ ತಂದಾಳ ಚಿಲ್ಲಿ ಪ್ಲಾಟ ಒಬ್ಬ ಮಾತನಿ ಚಿಲ್ಲಿ ಪ್ಲಾಟ ಒಬ್ಬ ಮಾತನಿ ನಿಮ್ಮವ ಮರಚಳಂಗ ಮಾತ ಕಲಿಬಿಡಿ ಮಾತ ನಿಮ್ಮವ ಮರಚಳಂಗ ಮಾತ ಹಕ್ಕು ಸಲಂಗ ಬಿಲ್ಲ ಕಲ್ಲಂಗ ಕೊಟ್ಟಿನ ಬಿಲ್ಲ ಹಕ್ಕು ಸಲಂಗ ಬಿಲ್ಲ ಕಲ್ಲಂಗ ಕೊಟ್ಟಿನ ಬಲ್ಲ ಅತ್ತಿಗೆ ಅತ್ತಿಗೆ ಹೌದಣ್ಣ ನಿನ್ನ ಆಸೆ ಅಂತೆ ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನಣ್ಣ ತೆಗೆದುಕೋ ಸ್ವೀಟ್ ಅಣ್ಣ ಮಂಜುಳ ಮಂಜುಳ ಸೀಟಿಂದ ರಾಜು ಬಂದಿದೆ ಬೇಗ ಬಾ. ರಾಜು ಈಗ ಬಂದೀನಪ್ಪ. ಹೌದು ಅತ್ತಿಗೆ, ಹೀಗೆ ಬಂದೆ. ಅತ್ತಿಗೆ, ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಅತ್ತಿಗೆ. ಆ ದೌಲ್ ಮಲಿಕ್ ಸಾಹೇಬ ನಿನಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತೀನಿ. ತೆಗೆದುಕೋ ಅತ್ತಿಗೆ ಸ್ವೀಟ್. ಅಣ್ಣ ತಮ್ಮನ ಕೂಗು ಕೇಳಿದರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳುವ ನನ್ನ ಅಣ್ಣ ಅರ್ಜುನ ಇಲ್ಲವೇ? ಇಷ್ಟಲ್ಲಿ ಬಂದ್ರೆ ಬರ್ಬೋದು. ಓ ನನ್ಸೊಳಗೆ ಅರ್ಜುನ ಬಂದೇ ಬಿಟ್ಟ ನೋಡಲಿ. ತಮ್ಮ ರಾಜು, ಊರಿನಿಂದ ಯಾವಾಗ ಬಂದ್ಯಪ್ಪ? ಬಂದು ಕೆಲವೇ ಸಮಯ ಆಯಿತು ಅಣ್ಣ. ಇಂದು ನಾನು ಪಾಸ್ ಆಗಿದ್ದೇನೆ. ನನ್ನ ತಮ್ಮ
ರಾಜು ಪಾಸ್ ಆಗಿದ್ದಾನೆ, ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ಅತ್ತಿಗೆ ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿರಿ. ಆ ತಮ್ಮ ರಾಜು ಮೊದಲು ದೇವರ ಗುಡಿಗೆ ಹೋಗಿ ನಮಸ್ಕರಿಸಿ ಬಾರಪ್ಪ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆ ಇಲ್ಲಿರುವಾಗ ಮೊದಲು ಅವರಿಗೆ ನಮಸ್ಕರಿಸಿ ನಂತರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದರೆ ಆಯ್ತಣ್ಣ. ದೇವರಿಗೆಲ್ಲ ಹಗರಾಗಿ ಮಾತನಾಡಬಾರ್ದು ಗೊತ್ತಾ? ಪಚ್ಚಪ್ಪ, ನರಕುಲವ ಮಾನವನಂದಾಗೆ ದೇವರು ದೇವರೇ, ಮಾನವು ಮಾನವೇ. ಮೊದಲು ನಾನು ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲ್ಲಿ ಒಂದೇ ಏಳೆ ನನ್ನ ತಂದೆ ತಾಯಿಗಳನ್ನು ಇದ್ದರೆ ನನ್ನನ್ನು ಓದಿಸಲಿಲ್ಲವೇ? ಅದರಂತೆ ನಿನ್ನ ತಂದೆಯ ಸ್ಥಾನದಲ್ಲಿ ನಿನ್ನ ಅಣ್ಣ ಇರುವಾಗ ನಾನು ಇರುವಾಗ ನಿಮ್ಮ ಪೋಷಣೆ ಮಾಡಬೇಕೆನ್ನುವುದೇ ನನ್ನ ಆಸೆ, ಕರ್ತವ್ಯ. ತಮ್ಮ ರಾಜು, ಇನ್ನು ಮುಂದೆ ಎಲ್ಲಿಯಾದರೂ ಒಂದು ನೌಕರಿ ಹುಡುಕಿ ಬಿಡಪ್ಪ. ಇಲ್ಲಣ್ಣ, ನಾನು ನೌಕರಿನೂ ಹುಡುಕೋದಿಲ್ಲ, ನೌಕರಿನೂ ಮಾಡೋದಿಲ್ಲ. ಯಾಕೆ ರಾಜು, ಏನಾಗಿದೆ ಹೀಗೇಗೆ ಮಾತನಾಡುತ್ತಿರುವೆ? ಹೌದಣ್ಣ, ನಾನು ನೌಕರಿಯನ್ನು ಹುಡುಕಿ ನೌಕರಿಗೆ ಹೋದರೆ ನಿಮ್ಮ ಜೊತೆಯಲ್ಲಿ ಹೊಲದಲ್ಲಿ ದುಡಿಯೋರು ಯಾರು? ನಿಮ್ಮೊಂದಿಗೆ ಇದ್ದು ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನಮ್ಮಂಥ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತಣ್ಣ, ಕನಸಿನ ಮಾತು. ನೋಡಪ್ಪ ರಾಜು, ಬಡವರಾಗಿರಲಿ ಶ್ರೀಮಂತರಾಗಿರಲಿ, ನೌಕರಿ ಅನ್ನೋದು ನಮ್ಮ ದೈವದಲ್ಲಿದ್ದರೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಹಾಗಂತ ತಿಳಿದುಕೊಂಡು ಕೈ ಕೊಟ್ಟಿಕೊಂಡು ಕುಳಿತುಕೊಳ್ಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕಪ್ಪ. ಅತ್ತಿಗೆ, ನನ್ನನ್ನು ಅಣ್ಣ ಮಾಡಿ ಸಾಲವೇ ಇನ್ನೂ ತೀರಿಲ್ಲ. ನೌಕರಿಗೆ ಹಣ ಎಲ್ಲಿಂದ ತರಬೇಕಮ್ಮ? ಇದಕ್ಕೆ ಚಿಂತಿಸುವೆ ರಾಜು. ಕಲ್ಲ ಬಂಡಿಯಂತೆ ಈ ನಿನ್ನ ಅಣ್ಣ ಅರ್ಜುನನವನು ಜೀವಂತಿರುವಾಗ ನಿನಗ್ಯಾಕೆ ಹಣದ ಚಿಂತೆ? ನಿನ್ನ ನೌಕರಿ ಸಲುವಾಗೂ ನನ್ನನ್ನೇ ನಾನೇ ಮಾರಿಕೊಂಡಿದ್ದಾದರೂ ನಿನಗೆ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರ ಆಗಬೇಕು ಈ ನನ್ನ ಅಣ್ಣನ ಆಶಪ್ಪ. ಅಣ್ಣ, ನೀವು ಇಟ್ಟಿರೋ ಪ್ರೀತಿಯನ್ನು ನೋಡಿ ಆ ಸೂರ್ಯ ಚಂದ್ರನೇ ನಾಚಬೇಕು. ನೀವು ಇಷ್ಟು ಬೆಂಬಲ ಕೊಡುತ್ತೀರಿ ಅಂದಾಗ ನಿಮ್ಮ ಇಚ್ಛೆಯಂತೆ ನಾನು ನೌಕರಿಗೆ ಪ್ರಯತ್ನ ಮಾಡುತ್ತೇನೆ ಅಣ್ಣ. ಮಾತು ಸಾಕು ಮಾಡಿ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಎಲ್ಲೋ ಸೇರಿ ಊಟ ಮಾಡೋಣ ಬನ್ನಿ ಒಳಗಡೆ. ದೇವ ದಾವನ ಮಲಿಕ, ಈ ಸುಂದರವಾದ ಸುಖ ಸಂಸಾರದಲ್ಲಿ ಹೀಗೆ ನಗು ನಗುತ್ತೇರಿಬೇಕೆನ್ನದೆ ಈ ರಾಜನಂತೆ ಅರ್ಜುನನ ತಂಬಾಗಿ ಇದ್ದರೆ ಈ ಬಡವರ ಸಂತಸಕ್ಕೆ ಪಾರವಿರುತ್ತಿಲ್ಲ ತಂದೆ, ಪಾರವು. ಹಾಗಾದರೆ ಇದೇ ಸಂತೋಷಕ್ಕೆ ಎಲ್ಲರೂ ಕೂಡಿ ಹಾಡಿ ನಲಿಯೋಣ. ಆಯ್ತಪ್ಪ, ಅದಕ್ಕೇನಂತೆ, ನಿನ್ನ ಇಚ್ಛೆಯಂತೆ ಎಲ್ಲರೂ ಸೇರಿ ಹಾಡು ಹೇಳೋಣ. ನಮ್ಮ ಮನೆಯಲ್ಲಿ ದಿನಗೂ ಮೆರಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇರಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ.
ಇದ್ದಕ್ಕಿದ್ದಂತೆ ಹಾಡಿದಿವಲ್ಲ, ಈಗಲಾದರೂ ಎಲ್ಲರೂ ಸೇರಿ ಊಟ ಮಾಡೋಣ. ತಲೆಯ ಮೇಲಿನ ಮಾಸಾರದ ಬಡಕೊನ್ನೆ ಅರ್ಜುನ್ ಗಂಡದೆಯ ಗಂಡು ಎಂದು ಬಿರುದು ಪಡೆದು ಈ ಶ್ರೀಮಂತನ ಮನೆಗೆ ಬಂದು ಬಾಯಿಗೆ ಬಂದಂತೆ ಸೋಕ್ಯನಿಂದ ಮಾತನಾಡಿದೆಯಾ ಕೆಟ್ಟ ಕೊನ್ನೆ ಅರ್ಜುನ್. ಅಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನ್ನನ್ನು ಒಂದೇ ಏಟಿಗೆ ಮುಗಿಸಿ ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸುವುದು ಹತ್ತೂರಿನ ಒಡೆಯನಾದ ಈ ಜಮೀನ್ದಾರನಿಗೆ ಅಸಾಧ್ಯವಾದ ಮಾತಲ್ಲ. ಬಟ್ ನಿನ್ನನ್ನು ಈಗಲೇ ಮುಗಿಸಿದರೆ ನಾನು ಹಣಿಯುತ್ತಿರುವ ಈ ದಿಲ್ಲಿ ಹೊಕ್ಕ ಪುಂಡವಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಮಾಡಿ ಮೊದಲ ಉಪಾಯದಿಂದ ನಿನ್ನ ತಂದೆಯಿಂದ ಆ ದೇವಸ್ಥಾನದ ಒಡವೆಗಳನ್ನು ಗೆದ್ದುಕೊಂಡು ಕೊನೆಗೆ ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ನಾನು ಕಳಿಸದಿದ್ದರೆ ನನ್ನ ಹೆಸರು ಸ್ಮಗ್ಲರ್ ಶ್ರೀಮಂತ್ ಪ್ರತಾಪನೇ ಅಲ್ಲ. ಅಲ್ರಿ ಆ ಗಡಾಣ ಅಡ್ಡಿ ಹಳ್ಳಿಗೆ ಹೋಗಿ ಹೂವು ತಗೊಂಡು ಬರ್ಬೇಕಾದ್ರೆ ಇರೋದೇ ಒಂದೇ ಬಸ್ ಇತ್ತು ರೀ, ಮಿಸ್ ಆಗಿಬಿಡ್ತು. ಹ್ಯಾಂಗೆ ಮಾಡ್ಬೇಕಾ ಅಂತೀನಿ ನಾನು. ಅಲ್ರಿ ಆ ಹುಬ್ಳಿಗೆ ಒಂದು ಟಮ್ ಟಮ್ ಸೇತು ಹೋಗಲ್ಲ, ಒಂದು ರಿಕ್ಷಾ ಸೇತು ಹೋಗಲ್ಲ. ಹ್ಯಾಂಗೆ ಮಾಡ್ಬೇಕಾ ಅಂತ ನಾನು ಹೂವಿನ ವ್ಯಾಪಾರ ನಾನು ನಡ್ಕೋತ ಹೋದ್ರೆ ಹೊತ್ತೆ ಮುಳುಗಿ ಹೋಗ್ತೈತ್ರಿ. ಆ ಹೂ ತಂದು ಎಲ್ಲಿ ನಾ ಯಾವಾಗ ವ್ಯಾಪಾರ ಮಾಡಲಿ ರಾತ್ರಿ ಹೋಲಿ ಬಿಡ್ರಪ್ಪ. ಈ ಊರಾಗ ಹೂ ಮಾರದೆ ಸೂಟ್ ಮಾಡಿದ್ರೆ ಆಯ್ತು. ಅದು ಅಲ್ಲಿ ಇಲ್ಲಿ ತಿರುಗಾಡಿ ಟೈಮ್ ಪಾಸ್ ಮಾಡಿ ದುಡ್ಡು ಹ್ಯಾಕ್ ಮಾಡಿದ್ರಿ. ಅಲ್ಲಿ ಹೋಗಿ ನಂದು ಹೆಂಗದ್ರಿ ಅಂಕಂಚಿ ದಾವಲ್ ಮಲ್ಲಿಕ್ ಜಾತ್ರೆ, ಹುಣ್ಣಿಮೆಯ ಜಾತ್ರೆ. ಆ ಜಾತ್ರೆಯಲ್ಲಿ ಹೂ ತೇರ ಭಾಳ ಜೋರಾಗಿ ಹೇಳ್ತಾರೆ. ಆ ಜಾತ್ರೆಯಲ್ಲಿ ಹೋಗಿ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿ ಬಂದ್ರೆ ಆಯ್ತು. ಅಷ್ಟೇ ಅಲ್ರಿ, ಆ ಜಾತ್ರೆಯಲ್ಲಿ ನಾಟಕನೂ ಅದಂತ್ರಿ. ಆ ನಾಟಕ ಹೆಸರ ದಿಲ್ಲಿ ಹುಕ್ಕ ಪುಂಡುಲಿ ನಾಟಕ. ಅಭಿನ ಹೆಸರಂತೆ
ಆ ನಾಟಕಲ್ಲಿ ದೊಡ್ಡ ದೊಡ್ಡ ಕಲಾಕಾರಿ ಬರ್ತಾರಂತ್ರಿ, ಹೀರೋನುಗಳಿಗೆ ಬರ್ತಾರತ್ರಿ. ಮತ್ತು ಮಂದಿ ಗರ್ದಿ ಭಾಳ ಇರ್ತಂತ್ರಿ. ಅಲ್ಲಿ ಹೋಗಿ ಗರ್ದಿ ಒಳಗೆ ಹೋಗಿ ನುಗ್ಗಿ ಎರಡು ಸಾಂಗರೇ ಕೇಳಿ ಬಂದ್ರೆ ಆಯ್ತು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ನಿನ್ನ ಪ್ರೀತಿಯಲ್ಲಿ ಬಂದ್ರಿ ನೋಡು, ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಮಾಲು ರಸಮಾಲು. ಪಪ್ಪಿದೆ 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 ಹತ್ತೈತಿ ತಂಡಿ ಬಿಸಲಿನ ಗುಂಡಿ, ಎಷ್ಟರ ಎಬಸಿ ನಿನ್ನ ತಿಂಡಿ, ಬಯಗ ಇಟ್ಟು ತಿಂಡಿ ಗುಂಡಿ. ಹತ್ತೈತಿ ತಂಡಿ ಬಿಸಲಿನ ಗುಂಡಿ, ಎಷ್ಟರ ಎಬಸಿ ಬಯಗ ಇಟ್ಟು ತಿಂಡಿ ಗುಂಡಿ. ಬರಲಿಗೆ ಬುಲ್ಬುಲ್ ತಿಳಿತ ಹೋಗ ಮಳ್ಳಿ, ಚಿಲ್ಲರ ಹುಡುಗಂತ ಮೊದಲ ಸತರ ಸಾಯಿ ನಿಯತಿಲ್ಲದ ನಾಯಿ ನಡಬರ್ಗ ಬಿಟ್ಟಿನಿ ಕೈ, ಸತರ ಸಾಯಿ ನಿಯತಿಲ್ಲದ ನಾಯಿ ನಡಬರ್ಗ ಕೊಟ್ಟಿನಿ ಕೈ. ತಪ್ಪಿದ್ರ ನನ್ನ ಬೈ ನಾ ಎಲ್ಲಾದರೂ ಸೈ, ತಪ್ಪಿದ್ರ ನನ್ನ ಬೈ ನಾ ಎಲ್ಲಾದರೂ ಸೈ, ಮಾಡಿದ ಪ್ರೀತಿಗಳ ಕೊಂಡಲಿ ಸಾಯಿ. ಸತರ ಸಾಯಿ ನಿಯತಿಲ್ಲದ ನಾಯಿ ನಡಬರ್ಗ ಕೊಟ್ಟಿನಿ ಕೈ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಬಾರ ಮನೆಯ ಬ್ಯಾಸನ್ನ ಮರೆತ ಹುಡುಗರ ಮುದುಕರಿಗೆಲ್ಲ ಏನು ಟೆನ್ಷನ್ನ. ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಬಾರ ಮನೆಯ ಬ್ಯಾಸನ್ನ ಮರೆತ ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನೋ ಟೆನ್ಷನ್ನ. ಕರೆದಾಗ ಬರ್ತಿದ್ದಲ್ಲ ಅನ್ನದ ರಾತ್ರಿ ಹಗಲ, ಯಾರಂಜಿಕೆ ನಿನಗ ಇಲ್ಲ, ನಿನ್ನಷ್ಟ ಧೈರ್ಯ ನನಗ ಇಲ್ಲ. ಕರೆದಾಗ ಬರ್ತಿದ್ದಲ್ಲ ಅನ್ನದ ರಾತ್ರಿ ಹಗಲ, ಯಾರಂಜಿಕೆ ನಿನಗ ಇಲ್ಲ, ನಿನ್ನಷ್ಟ ಧೈರ್ಯ ನನಗ ಇಲ್ಲ. ನಿನ್ನ ಪ್ರೀತಗ ಆಗಿನಿ ಹಾಳ, ನಿನ್ನ ಚಿಂತಗ ತಿಂದಿಲ್ಲ ಕೂಡ, ನಿನ್ನ ಪ್ರೀತಗ ಆಗಿನಿ ಹಾಳ, ನಿನ್ನ ಚಿಂತಗ ತಿಂದಿಲ್ಲ ಕೂಡ. ಬಿಟ್ಟು ಹಾದಿ ಗೆಳತಿ ನನ್ನ ಬೆರಳ, ನಾ ಮೊದಲ ಆಗಿ ಹೋಗಮಲ್ಲ. ಕೆಳಗಿದ್ದ ಕೆಳಗ ಮ್ಯಾಗಿದ್ದ ಮ್ಯಾಗ, ಕೆಳಗಿದ್ದ ಕೆಳಗ ಎಲ್ಲಿ ನೋಡಿದ್ರಲ್ಲಿ ಎಲ್ಲಿ ನೋಡಿದ್ರಲ್ಲಿ ಏನು ಹೂ ಮಾರೋ ಬಾದ್ರ ಹುಡುಗ ನನ್ನ ಮಸರಿದ ಕುಡುಕಿ
ಯಾಕೋ ಓಹೋ ಬಾರ ನನ್ನ ಮಸರಿನ ಕುಡುಕಿ. ಏ ಏನ ರಸ್ತಾದಾಗ ಏನೋ ಒಟ್ಟ ಒಟ್ಟ ಅನ್ಕೊಂತ ನಿಂತಿಯಲ್ಲ ಏನ? ಏನೂ ಇಲ್ಲ ಸಿಂಗರಿ, ಆ ದಾವಲ್ ಮಲ್ಲಿಕ ಜಾತ್ರೆಯ ಸುದ್ದಿ, ಮಲ್ಲಿಕ ಆ ಎಂಕಂಚಿ ದಾವಲ್ ಮಲ್ಲಿಕ ಜಾತ್ರೆ ಸುದ್ದಿ. ಅಲ್ಲ ಯಾವ ಎಂಕಂಚಿ ಎಲ್ಲೈತಿ? ಆ ಸಿಂದಗಿ ತಾಲೂಕು ಪಕ್ಕದಾಗ ಐತಿ ಸಿಂಗರಿ. ಅಲ್ಲ ಅಷ್ಟೈತೆ ಆ ದೌಲ್ ಮಲ್ಲಿಕಂದ ಜಾತ್ರೆ? ಅಲ್ಲ ಸಿಂಗರಿ, ಆ ದಾವಲ್ ಮಲ್ಲಿಕ ಜಾತ್ರೆಯಲ್ಲಿ ತೇರ ಬಹಳ ಜೋರಾಗಿ ಎಳಿತಾರಂತ. ಅಲ್ಲ ಅಷ್ಟು ದೂರ ಹೇಳ್ತಾರ ಬಸವೇಶ್ವರ ತೇರ? ದೂರ ಅಷ್ಟೇ ಅಲ್ಲ ಸಿಂಗರಿ, ಬರೇ 1 ಕಿಲೋಮೀಟರ್ ನೀರು ಹಸಿದ ಬಾಳಿ ಗಿಡದಾಗ ಅಷ್ಟೇ ಎಳಿತಾರಂತ. ಏನು ನೀರ್ ಹಾಸಿದ ಬಾಳಿ ಗಿಡದಾಗ ಅಂದಂಗ ಆ ತೇರಿನ ಗಾಲಿ ಕೆಸರಾಗ ಸಿಕ್ಬಿಡೋದಿಲ್ಲೇನ? ಹೌದಿಲ್ಲ ನೋಡಿ ಸಿಂಗರಿ, ನೀ ಕೆಸರ್ನಾಗ ಹಾಲಿ ಸಿಗುದಿಲ್ಲ ಅಂದೆಲ್ಲ, ನನಗ ನಡೆದ ಘಟನೆ ನನಗ ನೆನಪಾಯ್ತು. ಸ್ವಲ್ಪ ಹೇಳ್ತೀನಿ ಕೇಳು. ಹೇಳ ಏನ? ಅಲ್ಲ ಏನ ನೆನಪಾಯ್ತು ದಡ 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 ಅಂತ ಹೇಳಲ್ಲ. ನೋಡಿ ಸಿಂಗರಿ, ನಾ ಸಣ್ಣವ ಇದ್ದಕ್ಕರ ಹಾ ನಮ್ಮ ಅಮ್ಮನ ಕೂಡ ಜಾತ್ರೆಗೆ ಹೋಗಿದ್ದೆ. ನಿನಗೆ ಹೇಳ್ತೀನಿ ಸಿಂಗರಿ, ಆ ದಾಲ್ ಮಲ್ಲಿಕ ಜಾತ್ರೆ ಆ ತೇರ್ ಎಳೆ ಮುಂದೆ ಹೇಳ್ತೀನಿ. ಆ ಮಳಿ ಬರಾಕತ್ತ ಬೇಪಾನ್ ಮಳಿ ಬರಾಕತ್ತು. ಆ ಊರಿನ ಜನ ಮಳಿ ಬಂದು ತೇರು ಬಿಟ್ಟು ಅರ್ಬಿ ತೋರಿಸ್ಕೊಂಡು ಹೋಡಿಗೆ ಹೋಗ್ಬಿಟ್ರು. ಅಲ್ಲ ಮುಂದೇನಂತ ಹೇಳ. ಸ್ವಲ್ಪ ಹೇಳ ಮಟ್ರ ಸ್ವಲ್ಪ ಕೇಳು, ಭಾಳ ಹಿಂಗೆ ಗಡ್ಬಡ್ನಾಗ ಹೋಗಬೇಡ. ಮುಂದ ಆ ಊರಿನ ಪರ್ಬುಕ್ಕರ್ ಹಿರಿಯರು 10-15 ಜನ ಮಂದಿ ಕೂಡಿ ಆ ದಾವಲ್ ಮಲ್ಲಿಕ ತೇರ ಎಳೆದ್ಕೊಂಡು ಬಂದು ಹಗ್ಗ ಹಿಡ್ಕೊಂಡು ಆ ಜಾಗಕ್ಕೆ ಠಿಕಾಣಿ ನಿಂದಿಸ್ಬಿಟ್ರು. ಅಂತ ಸತ್ಯ ತಿರ್ಬೇಕು ದಾವಲ್ ಮಲ್ಲಿಕ ದೇವರು. ಅಂದ್ರ 8-10 ಮಂದಿಯಿಂದ ತೇರ್ ಎಳಿತೈತಿ. ಅಂದಂಗ ಬಹಳ ಪವಾಡ ಇದ್ದಂಗ ಕಾಣ್ತೈತಿ ಆ ದೇವ್ರದು. ಅಂದಂಗ ನನಗೂ ನೋಡಬೇಕನ್ನೋದು ಬಹಳ ಆಸೆ ಐತಿ. ಆದ್ರೆ ಏನ್ ಮಾಡೋದು? ಆದ್ರೆ ಹೋಗೇ ಬಿಡ ನಡಿ. ಬೇಡ ತಂಡ್ಯಾಗ ಅಪ್ಸೈತಿ ಏನ್ ಮಾಡ್ಲಿ? ಆದ್ರೆ ಏನ್ ಮಾಡೋದು? ನಮ್ಮಪ್ಪ ಬಿಡವಲ್ಲ. ಅಲ್ಲ ಸಿಂಗರಿ, ನೀ ಯಾಕೆ ಚಿಂತೆ ಮಾಡ್ತಿ? ನೀ ಗಟ್ಟಿ ಮನಸ್ಸು ಮಾಡಿ ಹೋನು. ಆ ನಿಮ್ಮಪ್ಪ ಚೆನ್ನಪ್ಪ ಇದೆ ಕೊಡ್ತೀನಿ ಎತ್ತರಾಳ ಪುಡಿ. ಎತ್ತರಾಳ ಪುಡಿ ಅಂದ್ರೆ ಏನನ್ನ? ರಾಮ ಲಕ್ಷ್ಮಣ. ರಾಮ ಲಕ್ಷಣ ಅಂದ್ರೆ ಏನು? ರಾಮ ಲಕ್ಷ್ಮಣ ಅಂದ್ರೆ ನನ್ನ 2 ಜೋಡಿ ಎತ್ತು. ಆ ಜೋಡಿ ಎತ್ತಿಗೆ ಬಂಡಿ ಗಾಲಿ ಜೋಡಿಸಿ ಬಿಟ್ಟಂದ್ರಿ. ಆ ಬಂಡಿ ಒಳಗ ನಾನು ನೀನು ಕಣ್ಣು ಮುಚ್ಚಿ ಕುಂತ್ರೆ ಕಣ್ಣು ಮುಚ್ಚಿ ಕಣ್ಣು ತರಗ ಎಂಕಂಚಿ ದಾವಲ್ ಮಲ್ಲಿಗೆ ಜಾತ್ರೆಯಾಗಿ ನೋಡ್ತು. ಬರ್ತೀಯ ನನ್ನ ಬಾರಿ ಬಾರಿ ನೀನ್ ತಿಂಡ್ರೆ ಎಟ್ಟದ ನೋಡ್ತೀನಿ. ಥಂಡ್ಯಾಗ ಏನ್ ಮಾಡ್ತಿ ಹೇಳು ಈಗ? ಅಲ್ಲ ಅಂತ ಹೊಟ್ಟಿ ತಗೊಂಡು ಏನ್ ಕೆಲಸ ಬಗೆರಂಗಿಲ್ಲ. ಹಾಕಲ್ಯಾ ನಿನ್ನ ಕೀಲಿಲ್ಲದ ಗಾಡಿಗೆ? ಹಂಗ ಬೇಗತ್ತ ನನ್ನ ಸಿಡ್ಕದ ಸಿಂಗಾರಿ. ಬದನೆಯ ದಾಳಿಂಬೆನ ಎಷ್ಟಂತ ವರ್ಣಿಸಲಿ ನಿನ್ನ, ತೊಂಡೆಕಾಯಿಯ ಚಂದೂರಿ ಹೆಣ್ಣ, ತೊಂಡೆಕಾಯಿಯ ಚಂದೂರಿ ಹೆಣ್ಣ, ಮೆಲ್ಲ ಮೆಲ್ಲ ಐತಿ ನಿನ್ನ ಕಣ್ಣ ಹೊಡಿಕಸುಮ.
ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ್, ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರುಳಾಗಿ. ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ನಿನ್ನನ್ನು ಜಿಂಕೆಂತೆ ಓಡಾಡುತ್ತಿರುವ ನನ್ನ ಕೈವೇಶ ತೆಗೆದುಕೊಂಡು ನಿನ್ನನ್ನು ಸೂತ್ರದ ಗೊಂಬೆಯನ್ನಾಗಿ ಮಾಡಿಕೊಂಡು ನಿಮ್ಮಣ್ಣ ಹೆಣಿತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರದ ಗೊಂಬೆಯನ್ನಾಗಿ ಮಾಡಿಕೊಂಡು ನಂತರ ಕೊನೆಗೆ ನಿಮ್ಮ ಇಬ್ಬರ ಅಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳಿಸಿ ನಿಮ್ಮ ಶ್ರೀಮಂತಿಕೆಯ ದರಬಾರದಲ್ಲಿ ನಾ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ ಪರದೀಪನೇ ಅಲ್ಲ. ಓಹೋ, ನೆನೆಸುವಾಗಲೇ ನನ್ನ ರಮಣಿ ಬಂದೇ ಬಿಟ್ಟಳು. ಈ ಪಕ್ಕ ಬಲಿಯತ್ತ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಹಾ ಕವಿತಾ? ಓ, ನೀವಾ? ನನ್ನನ್ನು ನಿಲ್ಲಿಸಿದ ಕಾರಣ? ನಿಲ್ಲಿಸಿದ್ದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಒಂಟಿ ಜಿಂಕೆ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಬೇಕೆಂದು ನಿಲ್ಲಿಸಿದ್ದೆ. ನೋಡು, ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋಗು. ಹೊರಟಿ ಹೋಗು. ಲೇ ಸೊಕ್ಕಿನ ಹೆಣ್ಣೆ, ಒಳ್ಳೆ ಮಾತಿನಿಂದ ನನ್ನಂತ ಪುರುಷನು ನಾನೇ ನಿನ್ನನ್ನೇ ಪ್ರೀತಿಸುತ್ತಿದ್ದೇನೆ. ಐ ಲವ್ ಯು ಎಂದು ಹೇಳಿದರೆ ನಿನ್ನಂತ ಕಪ್ಪಿದ ಹೆಣ್ಣುಗಳು ದಾರಿಗೆ ಬರುವುದಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂಥವರಿಗೆ ಸರಿಯಾದ ಮಾರ್ಗ ಬಾರಲೇ. ದೂರ ಸರಿದು ನಿಂತು ಮಾತನಾಡೋ ನೀಚ. ನನ್ನಂತ ಶ್ರೀಮಂತ ಕುಮಾರಿಯನ್ನು ಮುಟ್ಟಲು ನೀ ಮುಂದೆ ಬಂದಿದ್ದೆ, ಆದ್ರೆ ಇಲ್ಲಿ ಕುಳಿತಿದ್ದ ಸಮಾಜದ ಜನ ನಿನ್ನ ಕೊಟ್ಟಿಕೊಳ್ಳುತ್ತಾರೆ. ಹುಷಾರ್. ಸಮಾಜ ತಾ ಬಯಸಿದ್ದ ಮೆಂಡನೊಂದಿಗೆ ಎಲ್ಲಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆ ಎಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಕೊಂದು ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಊರಿಗೆ ಹೋಗುತ್ತೇನೆ ಎಂದು ಹೇಳಿ ಹಗಲಿ ಹೊತ್ತಿನಲ್ಲಿ ಮ್ಯಾಕ್ನಿ ಸಿನಿಮಾ ನೋಡಿಕೊಂಡು ಬರುವಾಗ ಕತ್ತಲಾಗುತ್ತಿದ್ದಂತೆ ತಮ್ಮ ಮಿಂಡರನ್ನು ಕಳೆದುಕೊಂಡು ಪ್ರೇಮ ಸಲ್ಲಾಪಾಡುವ ಬಂಡ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹೊಲಸ ಸಮಾಜದಲ್ಲಿ. ಆದರ ಮಾಡಿ ಗರ್ಭವತಿಯಾಗಿ ಟ್ಯಾಬ್ಲೆಟ್ ಗುಳಿಗೆ ತಗೊಂಡು ಕೂಸನ್ನು ಹೆತ್ತು ಗುಡ್ಡಗವಾರದಲ್ಲಿ ಒಗೆವದ ಅಲ್ಲದೆ ಕೂಸಿನ ಮೇಲೆ ಕಲ್ಲ ಒಗೆದು ಕೂಸನ್ನು ಕೊಂದು ಕಟಕ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಕೈಕೊಟ್ಟು ಮಿಂಡನ ಜೊತೆ ತಿರುಗಾಡಲು ಬೇದಾದಿ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸಾಕು, ಬಾಯಿ ಮುಚ್ಚೋ ನೀಚ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಲು ನಾಚಿಕೆ ಆಗ್ಲಿಲ್ವೇ ನಿನ್ನ ಅಲ್ಲ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿ ಅಂದ್ರೆ ನೀನು ಒಬ್ಬ ತಂದೆಗೆ ಹುಟ್ಟಿದವನಲ್ಲ.
ಸತಿ ಸಾವಿತ್ರಿ ಅಂತಿದ್ದೀ ನನ್ನ ಜನ್ಮದಾತಗೆ ಸೋಳೆ ಎಂದಿಯ ರಂಡೆ. ಸುಮ್ಮನೆ ನೀ ನನ್ನವಳಾದರೆ ಸರಿ, ಇರದಿದ್ದರೆ ಇದೇ ಚಾಕುವಿನಿಂದ ಕತ್ತರಿಸಿ ಚೆಲ್ಲುವೆ ಈ ನಿನ್ನ ಮೂರ್ತವಾದ ಶರೀರವನ್ನು. ಸಾಕು ಬಾಯಿ ಮುಚ್ಚೋ ಹೇಳಿ. ಈ ನಿನ್ನ ಚಾಕುಗೆ ಹೆದರೋ ಹೆಣ್ಣು ನಾನಲ್ಲ. ಈ ರೀತಿ ಕಾಮದ ಪಿತ್ತ ನೆತ್ತಿಗೇರಿಸಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿದೆ ಆದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ದೇಹವನ್ನು ಸೀಳಿ ಬಿಡುತ್ತೇನೆ, ಹುಷಾರ್. ಚಾಮುಂಡಿ ಲೇ ಚಂಡಿ ಚಾಮುಂಡಿ, ಚಂಡಿ ಚಾಮುಂಡಿಯಿಂದ ಹಾರಾಡಿದ್ದ ನಿನ್ನಂತ ಎಷ್ಟೋ ಸೂರ ಹೆಣ್ಣುಗಳು ತಮ್ಮ ಶೀಲವನ್ನು ಕಳೆದುಕೊಂಡಿದ್ದಾರೆ ಈ ಸರ್ದಾರ ಪ್ರದೀಪನ ಕೈಯಲ್ಲಿ. ಹೊಲಸು ತಿನ್ನುವ ಹಂದಿ, ವನಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಕರೆದಿದ್ದೆ ಆದ್ರೆ ನಿನ್ನ ಪ್ರಾಣವನ್ನು ತೆಗೆದು ಬಿಟ್ಟೇನು. ಇಲ್ಲ, ಇದೇ ನನ್ನ ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸ್ಬೇಕಾಗುತ್ತೆ. ಬಲು ಜೋಕೆ ಕವಿತಾ, ಸಿಂಹನಂತೆ ಗರ್ಜಿಸಿ ಬೇಟೆ ಆಡಬೇಕಂತ ಬಂದ ಈ ಕಾಳಿಂಗ ಸರ್ಪವನ್ನು ಕೆಣಕುವೆಯ ಬಂಡ ಹೆಣ್ಣೆ. ಬಾರಲೇ ಬಾ. ದೂರ ಸರಿದು ನಿಂತು ಮಾತಾಡೋ. ಹಿಂದೆ ಮಹಾಭಾರತದಲ್ಲಿ ಆ ಕೆಟ್ಟ ದುಶ್ಯಾಸನ ದ್ರೌಪದಿ ಸೀರೆ ಸೆಳೆಯುವಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ ಹಾಗೆ ನೀನೇ ನನ್ನ ಕೆಣಕಲು ಬಂದಿದ್ದೆ ಆದ್ರೆ ಆ ನನ್ನ ದೇವರು ದೌಲ ಮಲಿಕ ಯಾರನ್ನಾದ್ರೂ ಕಳಿಸ್ತಾನೆ ನಿನ್ನನ್ನು ಬುದ್ಧಿ ಕಲಿಸಲು. ದೇವರು ಆ ನಿನ್ನ ಗರ್ಭದ ಗುಡಿಯಲ್ಲಿ ಕಣ್ಣು ಮುಚ್ಚಿ ಕೂತಿದ್ದಾನೆ ನಿನ್ನ ದೇವರು. ಎಲ್ಲಿದ್ದಾನೆ ಕಲಿಯುಗದ ಕಲಿಕಾಲದಲ್ಲಿ ಶ್ರೀಮಂತರ ಯೋಗದಲ್ಲಿ ಆ ನಿನ್ನ ದೇವರು. ಹಾಗಾದರೆ ಬಂದು ಕಾಪಾಡಲಿ ಆ ನಿನ್ನ ಕಲ್ಲ ದೇವರು ನಾನು ನೋಡೇ ಬಿಡುತ್ತೇನೆ. ನಿಮ್ಮಂತ ಕೊಪ್ಪಿದ ಕುನ್ನಿಗಳ ಬಿಸಿ ರಕ್ತವನ್ನು ಕುಡಿಯಲು ಈ ಹಳ್ಳಿಯ ಶೂರನಾಗಿ ಜಗಮೆಚ್ಚಿದ ಮಗನಾಗಿ ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ ಬಂದು ಬರ್ತಾನೆ ನನ್ನ ಶೂರ. ದಿಲ್ಲಿ ಹೊಕ್ಕ ಪುಂಡ ಹುಲಿ. ಏ ಕವಿತಾ, ನಿನ್ನ ಮುಂದೆ ಭಯಂಕರವಾದ ಹೆಬ್ಬುಲಿ ಇರುವಾಗ ಮತ್ತೆ ಹುಲಿ ಬರುತ್ತದೆ, ಬಂದು ನಿನ್ನನ್ನು ಕಾಪಾಡುತ್ತದೆ. ಕಾಪಾಡಲಿ. ಅವನಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನ್ನು. ಮುಗಿತ್ತು ನಿನ್ನ ಶೀಲದ ಗತಿ. ಹೇಳು ನನ್ನ ಮಗನೇ ಪರ್ದ, ಮೊದಲ ಕೈ ಬಿಡೋ ಈ ಹುಡುಗಿ ಕೈಯನ್ನು. ಲೇ ಬಡವ, ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನನ್ನು ಕೆಣಕ ನೀನಲೇ ತಿರುಕ. ತಿರುಕಾಲಲೇ ಹರುಕ. ಏಸಿಗೆ ತಿನ್ನುವ ನಿಮ್ಮಂತ ಹಂದು ನನ್ನ ಮಕ್ಕಳಿಗೆ ಒದ್ದು ಬೊದ್ದು ಕಲಿಸಲು ಬಂದಿರೋ ರೊಚ್ಚಕತ್ತು ನಿನ್ನ ಪಾಲಿನ ಯಮ ಧರ್ಮ. ಯಮ ಧರ್ಮ ಲೇ ಯಮ, ಬರೇ ಯಮ ಅಷ್ಟೇ ಅಲ್ಲಲೇ ಉಂಡ ಮನೆ ಚಂತಿ ಅನಿಸುವ ನಿಮ್ಮಂತ ಕಳಕದಿ ಮರ ರಕ್ತ ಕುಡಿಯಲು ಬಹದ್ದೂರನಾಗಿ ಬಂದು ಅಜ್ಜಗ ಮೆಚ್ಚಿದ ಮಗ ದಿಲ್ಲಿ ಹೊಕ್ಕ ಪಂಡವಲಿಯಾಗಿ. ಲೇ ಅರ್ಜುನ, ನಿನ್ನಂತ ಎಷ್ಟೋ ಸೂರ ಹುಲಿಗಳು ಈ ಪ್ರದೀಪನ ಶೇಡಿನ ದೊಡ್ಡಿಯಲ್ಲಿ ಕೂಳಿಲ್ಲದೆ ಬೆದ್ದು ಒದ್ದಾಡಿ ಕಾಲ ಕಳೆಯುತ್ತಿರುವಾಗ ನೀನ್ಯಾ ಹುಲಿಯಲೇ ಕಚರಾನನ ಮಗನೇ. ನೋಡು, ಈ ಪ್ರದೀಪನನ್ನು ಕೆಣಕಿ ಸಿಡಿದೆಬ್ಬಿಸಬೇಡ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಹೊರಟಿ ಹೋಗು.
ಇವಳನ್ನು ಬೆಟ್ಟ ಕೊಟ್ಟು ಹೊರಟು ಹೋಗಲು ನಾನೇನು ಕೈಲಾದ ಹೇಳಿಯಲ್ಲಲೇ ಪರ್ವ್ಯ. ಹೆಣ್ಣ ಮಕ್ಕಳ ಮೇಲೆ ಕಾಮದ ಕಣ್ಣಿಟ್ಟು ನಿಮ್ಮಂತ ರಾಕ್ಷಸರನ್ನು ಕಣ್ಣವನ್ನು ಕೆತ್ತಿ ಅವರ ದೇಹ ಬಿಸಿ ರಕ್ತ ಕುಡಿಯಲು ಭದ್ರನಾಗಿ ಬಂದಿರೋ ಈ ಜಗಮೆಚ್ಚಿದ ಮಗ ದಿಲ್ಲಿ ಹೊಕ್ಕ ಪೊಂಡ ಹೊಲಿಯಾಗಿ. ಲೇ ಅರ್ಜುನ, ನೀ ಇದೇ ರೀತಿ ನನಗೆ ಎದುರಾಡಿದ್ದರೆ ನಾನು ನಿನಗೆ ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಲೇ ನನಗೆ ಗೆಟ್ ಔಟ್ ಹೇಳುವ ಸಣ್ಣ ಕೊನ್ನೆ. ನೀನು ನಿಜವಾಗ ದಮ್ಮಿದ್ದ ಗಂಡಸೆಯಾಗಿದ್ದರೆ ಬಾರ್ಲೇ ಪುಡಾರಿಯಾಗಿ ಇವಳನ್ನು ಮೈಮಟ್ಟಲು. ಲೇ ಪೆದ್ದನ ಮಗನೇ ಅರ್ಜ, ಇವಳೇನು ನಿನ್ನ ಅತ್ತಿಯ ಮಗಳ ಇಲ್ಲ ನೀನೇನು ಇವಳ ಮಾವನ ಮಗನ? ಮೇಲಾಗಿ ಇವಳೇನು ನಿನ್ನ ಕೈ ಹಿಡಿಯುವ ರಾಣಿಯ? ಇದೇ ನಿನ್ನ ಶೂರತನದ ಎದೆಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕವನಿರುವಾಗ ಹಾಡಿ ಹಗಲಿನಲ್ಲಿ ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಬಂಡ ಪುಂಡರಿಗೆ ತೋರಿಸಬೇಕಿತ್ತು ಈ ನಿನ್ನ ಕೊಡ್ಲಿಯ ತೋರಾಟವನ್ನು. ಲೇ ಪರ್ದ್ಯ, ಬಡವರ ಚೆಂಡು ಮರಿದು ಬದುಕುತ್ತಿರುವ ನಿಮ್ಮಂತ ಸೊಕ್ಕಿನ ಮರೆತು ಹೋದ ನಮ್ಮ ಮನೆಯ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿರುವ ಬೆಂಕಿಯಲ್ಲಿ ಮತ್ತಿಷ್ಟೊಪ್ಪ ಚಲಿಯವರು ಹೆಚ್ಚಿಸಿ ಬಿಟ್ಟಿಯಾ ನನ್ನ ಹೊಟ್ಟೆಯಲ್ಲಿ. ನನ್ನ ಸೇಡಿನ ಕೆಂಡನಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿದರೆ ಆ ಕ್ಷಣದಲ್ಲಿ ಅವರ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ನಾನೇ ಮೆಟ್ಟ ಸರ ಹಾಕಿ ಹೆಂಡ ಹುಲಿಗಳ ಗದ್ದಲದಲ್ಲಿ ಸಿಂಹದ ಮರಿ ತೆಲ್ಲಿ ಹೊಕ್ಕ ಪೊಂಡ ಹುಲಿಯಾಗಿ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಅರ್ಜುನೇ ಅಲ್ಲ. ಲೇ ಅರ್ಜುನ, ನೀನು ಬಂದು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಯಬೇಡಲೇ ಬಚ್ಚ. ಎಂದೆಲ್ಲ ನಾಳೆ ಆದರೂ ಈ ಪ್ರದೀಪ ಇದರ ಶೇಡು ತೀರಿಸಿಕೊಳ್ಳಲಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ ಪ್ರದೀಪನೇ ಅಲ್ಲ. ಹೋಗಲೇ ಹೋಗು, ಕೈಲಾದ ನಿನ್ನಂತ ಸಣ್ಣ ಕೊಟ್ಟ ಬೆದರಿಗೆ ಹೆದರುವ ಗಂಡಲ್ಲ ಈ ಅರ್ಜುನ. ಅರ್ಜುನ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದಿರ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಅರ್ಜುನ್, ಧನ್ಯವಾದಗಳು. ಇರಲೇ, ನಾನು ಬರುತ್ತೇನೆ. ಅರ್ಜುನ್ ನಿಲ್ಲಿ, ಅಂದು ತಿಳಿಯದೆ ನಮ್ಮನೆಗೆ ನೀವು ಬಂದಾಗ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅರ್ಜುನ್, ಕ್ಷಮಿಸಿಬಿಡಿ. ಶ್ರೀಮಂತರು ಈಗಿನ ಕಲಿಯೋಗದಲ್ಲಿ ಬಡವರಿಗೆ ಯಾವ ರೀತಿಯಲ್ಲಿ ಮಾತನಾಡುತ್ತಿರೋ ಅದೇ ರೀತಿಯಲ್ಲಿ ಮಾತನಾಡಿದರೆ ತಪ್ಪಿನೇದೆ ಹೇಳಿ. ಎಷ್ಟು ಆದರೂ ನಾವು ಬಡವರು, ನೀವು ಶ್ರೀಮಂತರಲ್ಲವೇ? ಬೇಡ ಅರ್ಜುನ್, ದಯವಿಟ್ಟು ಮನಸ್ಸಿಗೆ ಚುಚ್ಚುವ ಹಾಗೆ ಮಾತಾಡಬೇಡಿ. ನಿಮಗೆ ನಾನೊಂದು ಮಾತು ಕೇಳ್ತೇನೆ, ಆ ಮಾತನ್ನು ನಡೆಸಿಕೊಡ್ತೇನೆ. ಇದೇನಂತ ಹೇಳಿ ಈ ಬಡವನ ದಿನ ಅವರು ಖಂಡಿತ ನಡೆಸ್ಕೊ. ನೋಡಿ, ಈ ಕವಿತಾಳನ್ನು ಮದುವೆ ಮಾಡಿಕೊಂಡು ನಿಮ್ಮ ಮನೆಯನ್ನು ತುಂಬಿಸ್ಕೋತೀರಾ? ಏನು ಮಾತನಾಡ್ತಿರುವ ಕವಿತಾ? ಮಣ್ಣಿನ ಮಡಿಕಿನಲ್ಲಿ ಊಟ ಮಾಡುತ್ತಿರುವ ಕಡಬಡವನು ಚಿನ್ನದ ತಾಟಿನಲ್ಲಿ ಕೈ ತಿಳಿತಿರುವಾಗ ಶ್ರೀಮಂತಿ ಕುಮಾರಿಗೂ ಬಡವನಿಗೂ ಎಲ್ಲಿಗೆ ಹೊಂದಾಣಿಕೆ? ಎಷ್ಟು ಆದರೂ ನಾವು ಬಡವರು, ನೀವು ಶ್ರೀಮಂತರಲ್ಲವೇ? ಅರ್ಜುನ್ ನೋಡಿ, ಮಣ್ಣಿನ ಮಡಿಕೆಯಲ್ಲಿ ತಿನ್ನೋದು ಅದೇ ಅನ್ನನೇ, ಚಿನ್ನದ ತಾಟಲ್ಲಿ ತಿನ್ನೋದು ಕೂಡ ಅದೇ ಅನ್ನನೇ. ಬಡವನಾಗ್ಲಿ ಶ್ರೀಮಂತನಾಗ್ಲಿ ಗಂಡಸು ತಾನೇ. ನೋಡಿ, ಈ ನಿಮ್ಮ ಧೈರ್ಯ ಸಾಹಸವನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ ಅರ್ಜುನ್. ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಐ ಲವ್ ಯು ಅರ್ಜುನ್, ಐ ಲವ್ ಯು. ನಿಮ್ಮ ಕಾಲನ್ನು ಹಿಡಿದು ಬೇಡ್ಕೊಳ್ತೇನೆ ಅರ್ಜುನ್, ನನ್ನನ್ನು ಮದುವೆ. ಎದ್ದಳು ಕವಿತಾ, ಎದ್ದಳು. ಆದರೆ ನೀ ನಾಡಿದ ಮಾತನ್ನು ನಾನು ನಿಜೇನೆಂದು ನಂಬಲೆ ಅರ್ಜುನ್. ಇದು ನನ್ನ ಕುಲದೇವರ ಅನೆಗೂ ಸತ್ಯ ಅರ್ಜುನ್, ಸತ್ಯ.
ಆಗಲಿ ಆ ನನ್ನ ತಂದೆ ದಾಲ್ಮಲಿ ಕಿಚ್ಚೆಯಿಂದ ಆಗಲಿ. ಜೀವನ ನೀನೇ ಜೀವನ ನನಗಾಗಿ ನಿನಗಾಗಿ ಕೊನೆಯವರೆಗೂ ಬದುಕಬೇಕು ಚಿನ್ನ. ಐ ಲವ್ ಯು. ನೀನೇ ಜೀವನ ನೀನೇ ಜೀವನ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆಯವರೆಗೂ ಬದುಕಬೇಕು. ಐ ಲವ್. ಮುಖ ನೋಡು ಮುಖ. ಅರ್ಜುನ್, ಐ ಲವ್ ಯು ಅರ್ಜುನ್, ಐ ಲವ್ ಯು ಅರ್ಜುನ್, ಐ ಲವ್ ಯು. ಈ ಸುಖಮಯವಾದ ಒಂದು ಸಿಹಿಯಾದ ಮುತ್ತನ್ನು ನೀಡುವೆಯ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀನೇ ಜೀವನ ನೀನೇ ಜೀವನ.
ನಾ